ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ಲೋಕದಲ್ಲಿ ಯಾರು ನಮಗೆ ಉದಾಹರಣೆ ಅಲ್ಲ ನಮ್ಮ ಜೀವಿತಕ್ಕೆ, ಯೇಸು ಸ್ವಾಮಿ ಮಾತ್ರ. ಅದಕ್ಕೆ ಈ ಭೂಮಿಯಲ್ಲಿ ಬಂದು ನಮಗೆ ಎಕ್ಸಾಂಪಲ್ ತೋರಿಸಿದಂದ್ರೆ, ಉದಾಹರಣೆ ತೋರಿಸಿದಂದ್ರೆ ಅದು ಯೇಸು ಸ್ವಾಮಿ. ಅದಕ್ಕೆ ನಾವು ಯಾರನ್ನ ಹಿಂಬಾಲಿಸ್ಬೇಕು ಅಂದ್ರೆ ಯೇಸು ಸ್ವಾಮಿನ ಮಾತ್ರ. ಅನೇಕರು ಬರ್ತಾರೆ, ಅನೇಕರು ಹಾಗೆ ಹೀಗೆ ಎಂಬುದಾಗಿ ಹೇಳ್ತಾರೆ, ಅವ್ರನ್ನೆಲ್ಲ ನಾವು ಹಿಂಬಾಲಿಸ್ಬೇಕಾಗಿರೋದು. ಅವ್ರು ಹೇಳುವಂತ ವಾಕ್ಯವನ್ನ ಓದಿ ಅದನ್ನ ದೃಢವಾಗಿ ಇಟ್ಟುಕೊಂಡು ದೇವರನ್ನ ನಾವು ಹಿಂಬಾಲಿಸ್ಬೇಕು. ಅದಕ್ಕೆ ಬೇರೆ ನಮಗೆ ವಾಕ್ಯ ಅನ್ನೋದು ಸತ್ಯವೇದ. ಅದಕ್ಕೆ ಪ್ರತಿದಿನ ದೇವರ ವಾಕ್ಯವನ್ನು ಧ್ಯಾನ ಮಾಡಿ. ಹಲ್ಲೆಲೂಯಾ. ಪ್ರತಿದಿನ ನಾವು ಇದನ್ನೆಲ್ಲ ನಾವು ಮಾಡ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಪ್ರತಿದಿನ ನಮ್ಮನ್ನ ನಾವು ತೊಳಿತಾ ಇರ್ಬೇಕು. ಹಲ್ಲೆಲೂಯಾ. ಪ್ರಿಯನ ನಾನು ಹೇಳ್ತಾ ಇದ್ದೇನೆ, ದೇವರ ಆಶೀರ್ವಾದ ಅಥವಾ ದೇವರ ಒಂದು ಅದ್ಭುತ ಅನ್ನೋದು ಒಂದೇ ದಿವಸ ನಡೆಯೋದಲ್ಲ. ನೀನು ಇವತ್ತು ದೇವ್ರ ಅದ್ಭುತ ಮಾಡಿದಾನೆ ಅಂದ್ರೆ ನಾಳೆನೂ ನಿಂಗೆ ಅದ್ಭುತ ಆಗ್ಬೇಕು ಅಂದ್ರೆ ಪ್ರತಿದಿನ ನನ್ನನ್ನು ತೊಳಿತಾ ಇರ್ಬೇಕು. ದೇವ್ರ, ನಾನು ಎಲ್ಲಿ ತಪ್ಪು ಮಾಡಿದೀನಿ, ನಾನು ಎಲ್ಲಿ ಕೊರತೆ ಇದೆ, ನಾನು ಎಲ್ಲಿ ಏನ್ ಸರಿಯಾಗಿಲ್ಲ, ಅದನ್ನ ನಾನು ಸರಿ ಮಾಡ್ಕೋಬೇಕು. ಹಲ್ಲೆಲೂಯಾ. ಮೊದಲು ನಮ್ಮಲ್ಲಿ ನಾವು ಜೀವನ ತೆಗೆದುಕೊಳ್ಳೋಣ. ಹಲ್ಲೆಲೂಯಾ. ನಮ್ಮಲ್ಲಿ ನಾವು ಸರಿಪಡಿಸ್ಕೊಳ್ಳೋಣ. ಆಮೇಲೆ ದೇಶವನ್ನ ಬದಲಾಯಿಸೋಣ. ಖಂಡಿತವಾಗ್ಲೂ ದೇಶವನ್ನು ಬದಲಾಯಿಸಿದ ಯಾವಾಗ ನಮ್ಮನ್ನ ನಾವು ಸರಿಪಡಿಸ್ಕೊಳ್ಳೋಣ. ಯಾರು ನೀತಿವಂತರಲ್ಲ ಪ್ರಿಯರೇ, ಯಾರು ನೀತಿವಂತರಲ್ಲ. ಆದ್ರೆ ಪ್ರತಿದಿನ ನಾನು ಶ್ರಮ ಪಡ್ತಾ ಇದ್ದೀನಿ ನೀತಿವಂತರನ್ನ ಆಗ್ಲಿಕ್ಕೆ, ಅದು ಮುಖ್ಯ. ಹಲ್ಲೆಲೂಯಾ.